ನೋವಾಗ್ತಿದ್ಯಾ ಶ್ಯಾಮ? ಇಲ್ಲ ರೀ. ಉರಿ ಆಗ್ತಿದ್ಯಾ? ನೋವನ್ ತಡ್ಕೊಳ್ಳೋದು, ನಗ್ತಾ ಮಾತಾಡೋದು ನಿನಗ್ ಚೆನ್ನಾಗಿ ಅಭ್ಯಾಸ ಆಗಿದೆ ಅನ್ಸುತ್ತೆ. ಹೌದು, ಅತ್ತಿಗೆ ನಿನ್ ಕೈ ಮೇಲೆ ಸಾಂಬಾರ್ ಚೆಲ್ಲಿದ್ರಲ್ಲ, ಅತ್ತಿಗೆ ಮೇಲೆ ನಿನಗ್ ಕೋಪ ಬರ್ಲಿಲ್ವಾ? ಗೊತ್ತಿಲ್ಲದೆ ಬಿದ್ದಿದ್ದಕ್ಕೆ ಕೋಪ ಯಾಕೆ ಬರತ್ತೆ? ಅಕ್ಕ ಏನ್ ಬೇಕು ಅಂತ ಹಾಕಿದ್ದಲ್ವಲ್ಲ. ಅತ್ತಿಗೆ ಬೇಕು ಅಂತ ಹಾಕಿದ್ರು ಕೂಡ ನಿನಗ್ ಕೋಪ ಬರಲ್ಲ ಬಿಡು. ನೋವು ಕೊಡೋರ್ ಮೇಲಾಗ್ಲಿ, ತೊಂದರೆ ಕೊಡೋರ್ ಮೇಲಾಗ್ಲಿ ಕೋಪ ಮಾಡ್ಕೊಂಡು ನಿನಗೆ ಅಭ್ಯಾಸ ಇಲ್ವಲ್ಲ. ಗೌರಮ್ಮನ್ ವಿಷಯಕ್ಕೂ ನೀನೇನು ಕೋಪ ಮಾಡ್ಕೊಳ್ಳಿಲ್ಲ ಅಲ್ವಾ? ಗೌರಮ್ಮ ನಿನಗೆ ಎಷ್ಟು ತರ ಕಷ್ಟ ಕೊಟ್ರು ನೀನು ಗೌರಮ್ಮನ್ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ. ಹಾಡು ಹೇಳೋ ನಿನ್ ಟ್ಯಾಲೆಂಟ್ ಬಳಸ್ಕೊಂಡು ತನ್ನ ಮಗಳಿಗೆ ಸಿಂಗರ್ ಅಂತ ಹೆಸರು ಮಾಡ್ಕೊಂಡ್ರು ಕೂಡ ನಿನಗೇನು ನೋವಾಗ್ಲಿಲ್ಲ, ಕೋಪನೂ ಬರ್ಲಿಲ್ಲ. ಇಷ್ಟು ಮಾಡಿರೋ ಗೌರಮ್ಮನ್ ಮೇಲೆ ನಿನಗೆ ಕೋಪ ಬರ್ದೇ ಇದ್ರೆ ನಮ್ಮ ಅತ್ತಿಗೆ ಮೇಲೆ ಇನ್ಯಾಕೆ ಬರುತ್ತೆ ಬಿಡು. ರೀ, ಗೌರಮ್ಮ ಅಂದ ಕೂಡ್ಲೆ ನೆನ್ಪಾಯ್ತು. ಬೆಳಿಗ್ಗೆ ಬೇಡ, ಗೌರಮ್ಮ FM ಸ್ಟೇಷನ್ಗೆ ಬಂದಿದ್ಲು ಅಂತ ಹೇಳಿದ್ರೆ ಅಖಿಲ್ ಅವರು ಸುಮ್ಮನೆ ಇರಲ್ಲ. ಹೋಗಿ ಗೌರಮ್ಮನ್ನೇ ಕೇಳ್ತಾರೆ, ಯಾಕೆ ಹೋಗಿದ್ದೆ ಏನು ಅಂತ ಪ್ರಶ್ನೆ ಮಾಡ್ತಾರೆ. ಆಮೇಲೆ ಗೌರಮ್ಮ ದೊಡ್ಡ ಗಲಾಟೆ ಮಾಡ್ತಾರೆ. ಆ ಗಲಾಟೆ ಆದ್ರೆ ನಾನೇ ಕೃಷ್ಣ ತುಳಸಿ ಅನ್ನೋ ವಿಷಯ ಹೊರಗಡೆ ಬರ್ಬೋದು. ಅದಕ್ಕೆ ಗೌರಮ್ಮ FM ಸ್ಟೇಷನ್ಗೆ ಬಂದಿದ್ರು ಅನ್ನೋ ವಿಷಯ ಅಖಿಲ್ ಅವ್ರಿಗೆ ಹೇಳೋದು ಬೇಡ. ಹೇಳು ಶ್ಯಾಮ. ಬೆಳಿಗ್ಗೆ ಏನಾಯ್ತು? ಗೌರಮ್ಮ ಏನಾದ್ರು ಅನ್ಲ? ಅಯ್ಯಯ್ಯೋ, ಅಂಥದ್ದೇನಿಲ್ಲ ರೀ, ನನ್ಗೇನು ಹೇಳಿಲ್ಲ. ಮತ್ತೆ ಏನೋ ಹೇಳಕ್ ಹೋಗಿ ನೀನ್ ಸುಮ್ನಾದ್ಯಲ್ಲ? ಏನಿಲ್ಲ ರೀ, ನಾನೇ ಬೆಳಿಗ್ಗೆ ಗೌರಮ್ಮನ ಹತ್ರ ತಿಂಗಳು ನಿಮ್ ಸಾಲ ಸ್ವಲ್ಪ ಸ್ವಲ್ಪ ನಾನು ತೀರಿಸ್ತೀನಿ ಅಂದೆ, ಅಷ್ಟೇ. ಅಷ್ಟೇನಾ? ಪಾಪ ಬೆಳಗ್ಗೆಯಿಂದ ಫ್ಯಾಕ್ಟ್ರಿಯಲ್ಲಿ ಕಷ್ಟಪಟ್ಟು ಬಂದಿದ್ದಾಳೆ. ಕೈ ಸುಟ್ಟಿದ್ರಿಂದ ಊಟ ಕೂಡ ಸರಿಯಾಗಿ ಮಾಡ್ಲಿಲ್ಲ. ಕನಿಷ್ಠ ಪಕ್ಷ ಈ ಹಾಲಾದ್ರೂ ಕುಡಿ ಅನ್ಬೇಕು, ಇಲ್ದೇ ಇದ್ರೆ ಪಾಪ ಶ್ಯಾಮಗೆ ಸುಸ್ತಾಗತ್ತೆ. ಶ್ಯಾಮ, ಏನತ್ತೆ? ಊಟ ಕೂಡ ಸರಿಯಾಗಿ ಮಾಡ್ಲಿಲ್ಲ, ಈ ಹಾಲಾದ್ರೂ ಕುಡಿಯಮ್ಮ. ಹಾಲ್ನ ನೀವ್ ತಗೊಂಡ್ ಬಂದ್ರಲ್ಲ ಅತ್ತೆ, ಬೇಕಾದ್ರೆ ನಾನೇ ಹೋಗಿ ತಗೊಂಡ್ ಬರ್ತಿದ್ನಲ್ಲ. ಯಾಕೆ, ನಾನ್ ತರಬಾರ್ದಾ? ಅತ್ತೆ ಬಂದು ಸೊಸೆ ಸೇವೆ ಮಾಡೋದೇನು ಅಂತ ಅವಳು ಹೇಳ್ತಿದ್ದಾಳೆ ಮಮ್ಮಿ. ಇದೊಂದ್ ದೊಡ್ಡ ಸೇವೆನಾ? ಹಾಗಂದ್ಕೊಂಡ್ರೆ ಇವಳು ನನಗೆ ಎಷ್ಟು ಸೇವೆ ಮಾಡಿದಾಳೆ, ಎಷ್ಟು ಸಲ ಮಾಡಿದಾಳೆ. ಇವಳು ಮಾಡಿರೋ ಸೇವೆಗಳನ್ನ ಹೋಲ್ಸಿದ್ರೆ ಇದೊಂದ್ ಸೇವೆನಾ ಹೇಳು? ಅಯ್ಯೋ ಅತ್ತೆ, ಇದೇನ್ ಮಾತು? ಅಮ್ಮನ್ ಹಾಗಿರೋ ನಿಮ್ಗೆ ಹಾಗೆ ಸೇವೆ ಮಾಡೋದು ನನ್ ಕರ್ತವ್ಯ. ಮಗಳ ಹಾಗಿರೋ ಸೊಸೆಗೆ ಹೀಗೆ ಸೇವೆ ಮಾಡೋದು ಕೂಡ ನನ್ ಕರ್ತವ್ಯನೇ. ಸಾಕು ಅತ್ತೆ, ಸಾಕು. ನಿಮ್ ಮನ್ಸಲ್ಲಿ ನನ್ಗೆ ಆ ಸ್ಥಾನ ಕೊಟ್ಟಿದ್ದೀರಾ, ಅಷ್ಟು ಸಾಕು ನನ್ಗೆ. ಜೀವನ ಪೂರ್ತಿ ನಾನು ಆ ಸ್ಥಾನ ಕಾಪಾಡ್ಕೊಂಡ್ರೆ ಈ ಜನ್ಮಕ್ಕೆ ಇನ್ನೇನು ಬೇಕಾಗಿಲ್ಲ ಅತ್ತೆ.
ಒಬ್ಬರ ಮನ್ಸಲ್ಲಿ ಯಾರಾದ್ರೂ ಸ್ಥಾನ ಪಡ್ಕೊಳ್ಳೋದು ಕಷ್ಟನಮ್ಮ. ಒಂದ್ಸಲ ಆ ಸ್ಥಾನ ಪಡ್ಕೊಂಡ್ಮೇಲೆ ಅದು ಕೊನೆ ತನಕ ಹೋಗೋದಿಲ್ಲ. ಆದ್ರೆ ಮಾತ್ರ ಮಧ್ಯ ಮಧ್ಯ ಒಬ್ಬರು ಮಾಡಿದ್ದು ಇನ್ನೊಬ್ಬರಿಗಿಷ್ಟ ಇಲ್ದೆ ಕೋಪ ತಾಪಗಳು ಬರ್ತಿರುತ್ತೆ. ಅದೇ ಮೊನ್ನೆ ಕಾಮಾಕ್ಷಿ ದೀಪದ ವಿಷಯದಲ್ಲಿ ನಮ್ ಮಧ್ಯೆ ಬಂದ ಹಾಗೆ. ಅಂಥದ್ದು ಬಂದು ಹೋಗ್ತಿರತ್ತೆ ಹೊರತು ಮನ್ಸಲ್ಲಿರೋ ಸ್ಥಾನನ ಯಾವತ್ತೂ ಬದಲಾಯಿಸಲ್ಲ. ಕೂತ್ಕೋ. ಕುಡಿ. ನಿಮ್ಮಿಂದ ಪೂರ್ತಿ ಕಡಿಮೆ ಆಯ್ತು. ಏನು? ಯಾಕೆ ಹೀಗೆ ಎಳಿತ್ಯಾ? ನಿನ್ ಹತ್ರ ಮಾತಾಡ್ಬೇಕು. ಮಾತಾಡೋಕೆ ಕರಿಬೋದಲ್ಲ, ಎಳಿಯೋದ್ ಯಾಕೆ? ರಹಸ್ಯವಾಗಿ ಮಾತಾಡ್ಬೇಕು, ಅದಕ್ಕೆ ಹೀಗ್ ಪಕ್ಕಕ್ಕೆ ಕರ್ಕೊಂಡ್ ಬಂದಿತ್ತು. ಏನೋ ಆ ರಹಸ್ಯ? ಅದೇ ಆ ದುಡ್ಡಿನ ಬಗ್ಗೆ. ನನ್ನ ಸಾಲ ತೀರಿಸ್ತೀನಿ ಅಂತ ಮಾತು ಕೊಟ್ಟಿದ್ಯಲ್ಲ, ನಿನ್ನ ಸಂಪಾದನೆಯಿಂದನೇ ನನ್ನ ಸಾಲ ತೀರಿಸ್ತೀನಿ ಅಂತ ಮಾತು ಕೊಟ್ಟಿದ್ಯಾ. ಎಲ್ಲಿವರೆಗೂ ಬಂತು ನಿನ್ನ ಆ ಸಂಪಾದನೆ? ಇಲ್ಲಿವರೆಗೂ ಎಷ್ಟು ಸಂಪಾದನೆ ಮಾಡಿದ್ಯಾ? ಈ ತಿಂಗಳು ಎಷ್ಟು ಸಾಲ ತೀರಿಸ್ತ್ಯಾ? ಯಾವಾಗ ತೀರಿಸ್ತ್ಯಾ? ನೀನ್ ಸಾಲ ತೀರಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ತೀರಿಸ್ತೀನಿ. ನೀನ್ ಹೀಗೆ ಪದೇ ಪದೇ ನೆನ್ಪು ಮಾಡೋ ಅಗತ್ಯ ಇಲ್ಲ. ಸರಿ ಬಿಡು, ನೆನ್ಪು ಮಾಡಲ್ಲ. ಆದ್ರೆ ನೀನು ದುಡ್ಡನ್ನ ಹೇಗ್ ಸಂಪಾದನೆ ಮಾಡ್ತೀಯಾ? ಯಾವ್ದಾದ್ರೂ ಕೆಲಸ ಮಾಡ್ತಿದ್ಯಾ ಇಲ್ಲ ವ್ಯಾಪಾರ ಮಾಡ್ತಿದ್ಯಾ? ಕೆಲಸ ಮಾಡೋದಕ್ಕೆ ಹೆಚ್ಚೇನು ಓದ್ಕೊಂಡಿಲ್ಲ, ವ್ಯಾಪಾರ ಮಾಡೋದಕ್ಕೆ ದುಡ್ಡಿಲ್ಲ. ಮತ್ತೆ ನೀನೇನ್ ಮಾಡ್ತಿದ್ಯಾ? ನಿನಗ್ ಬರೋದು ಹಾಡೋದಕ್ ಮಾತ್ರ ಅಲ್ವಾ? ಒಂದ್ ವೇಳೆ ಕಚೇರಿ ಮಾಡಿ ಹಾಡಿ ಸಂಪಾದನೆ ಮಾಡ್ತಿದ್ಯಾ? ನಾನು ಕೆಲಸ ಮಾಡಿ ದುಡಿತೀನೋ, ವ್ಯಾಪಾರ ಮಾಡಿ ದುಡಿತೀನೋ, ಹಾಡ್ ಹಾಡಿ ದುಡಿತೀನೋ, ಮಾತಾಡೋದ್ರಿಂದ ದುಡಿತೀನೋ ನಿನಗ್ ಬೇಕಾಗಿಲ್ಲ. ತಿಂಗಳು ತಿಂಗಳು ನಿನ್ನ ಹತ್ರ ಇಸ್ಕೊಂಡಿರೋ ಸಾಲನ ತೀರಿಸ್ತೀನಿ ಅಂತ ಹೇಳಿದ್ದೀನಿ, ತೀರಿಸ್ತೀನಿ. ಕೊಡುವಾಗ ತಗೋ, ಲೆಕ್ಕ ಬರ್ಕೋ. ಅದನ್ ಬಿಟ್ಟು ನಾನು ಹೇಗ್ ಸಂಪಾದನೆ ಮಾಡ್ತೀನಿ, ಎಷ್ಟು ಸಂಪಾದನೆ ಮಾಡ್ತೀನಿ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಅದು ನಿನ್ಗೆ ನಿನ್ ಮಗಳಿಗೆ ನಷ್ಟ. ಯೋಚನೆ ಮಾಡು. ಇವಳು ತುಂಬಾ ಮೆರಿತಾ ಇದ್ದಾಳೆ. ಏನಾದ್ರೂ ಮಾಡಿ ಇವಳನ್ನ ಮತ್ತೆ ಕಂಟ್ರೋಲ್ಗೆ ತಗೋಬೇಕು. ಹೌದಾ? ನಿನ್ ಸ್ಟೇಷನ್ ಡೈರೆಕ್ಟರ್, ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ನಿನಗಷ್ಟು ತೊಂದರೆ ಕೊಡ್ತಿದಾರಾ? ಹೌದು ರೀ. ಫಸ್ಟ್ ಟೈಮ್ ಹಾಗೆ ಲೈವ್ ಮಾತಾಡು ಅಂದಾಗ ನನಗೆ ತುಂಬಾ ಭಯ ಆಯ್ತು. ಏನ್ ಮಾಡ್ಬೇಕು ಅರ್ಥ ಆಗ್ಲಿಲ್ಲ. ಮೈಯೆಲ್ಲ ಬೆವರು ಶುರುವಾಯ್ತು. ನನ್ನ ಪರಿಸ್ಥಿತಿ ನೆನ್ಪಾಯ್ತು. ಆರ್ಜೆ ಕೆಲ್ಸ ನನ್ಗೆ ಎಷ್ಟು ಅಗತ್ಯನೋ ಯೋಚನೆ ಮಾಡಿದೆ ಅಷ್ಟೇ. ಆ ಕೃಷ್ಣನ್ ಮೇಲೆ ಭಾರ ಹಾಕಿ ಮಾತಾಡೋಕ್ ಶುರು ಮಾಡ್ಬಿಟ್ಟೆ. ನಾನ್ ಹಾಗೆ ಪಟ ಮಾತಾಡಲ್ಲ ಅಂತ ಅಂದ್ಕೊಂಡಿದ್ದವರಿಬ್ರು ತುಂಬಾ ಶಾಕ್ ಆದ್ರು. ಆಗ್ಬೇಕು.
ಅಂತ ಜನಗಳು ಹಾಗೆ ಶಾಕ್ ಆಗ್ಬೇಕು. ನೀನ್ ಹೀಗೆ ಅವ್ರಿಗೆ ಶಾಕ್ ಮೇಲ್ ಶಾಕ್ ಕೊಡ್ತಾನೆ ಇರ್ಬೇಕು. ಆಗ್ಲೇ ಅವರು ನಿನಗೆ ಹೀಗೆ ಟೀಸ್ ಮಾಡಿ ತೊಂದರೆ ಕೊಡೋದನ್ನ ನಿಲ್ಸೋದು. ನೀನ್ ಹೀಗೆ ಅವ್ರಿಗೆ ಶಾಕ್ ಮೇಲ್ ಶಾಕ್ ಕೊಡ್ಬೇಕು ಅಂದ್ರೆ ಒಂದೇ ದಾರಿ ಶ್ಯಾಮ. ಏನ್ರಿ ಅದು? ನಾನು ಕೆಲವೊಂದು ವಿಡಿಯೋಸ್ ಹೇಳ್ತೀನಿ, ಅದನ್ನ ನೋಡು. ಆ ವಿಡಿಯೋ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರೆ ಅಂತ ಸಿಚುಯೇಷನ್ ಎದುರಾದಾಗ ಸಮಯಕ್ಕೆ ಸರಿಯಾಗಿ ಹೇಗ್ ಮಾತಾಡ್ಬೇಕೋ ನಿನಗೆ ಅರ್ಥ ಆಗತ್ತೆ. ಹಾಗಾದ್ರೆ ಆ ವಿಡಿಯೋ ಯಾವ್ದು ಅಂತ ಹೇಳ್ರಿ. ಹಾಗೆ ಮಾಡ್ತೀನ್ರಿ. ಆ ವಿಡಿಯೋ ಎಲ್ಲ ಚೆನ್ನಾಗಿ ನೋಡ್ತೀನಿ. ಯಾರು ನೋಡ್ದಿದ್ದ ಹಾಗೆ ಆ ವಿಡಿಯೋ ನೋಡು. ಇಲ್ದಿದ್ರೆ RJ ವಿಡಿಯೋಸ್ನ ನೀನ್ ಯಾಕೆ ನೋಡ್ತಿದ್ಯಾ ಅಂತ ಡೌಟ್ ಬರುತ್ತೆ. ಸರಿ ರೀ. ಶ್ಯಾಮ, ಇನ್ನೊಂದು ಮುಖ್ಯವಾದ ವಿಷಯ. ಮುಖ್ಯವಾದ ವಿಷಯನ? ಏನ್ರಿ ಅದು? ಇವತ್ತು ನಾನು ಮಲ್ಕೊಳ್ಳೋದಕ್ಕೆ ತುಂಬಾ ಲೇಟ್ ಆಗತ್ತೆ. ಇಯರ್ ಎಂಡಿಂಗ್ ಅಲ್ವಾ, ತುಂಬಾ ಕೆಲಸ ಇದೆ. ಮೋಸ್ಟ್ಲಿ 3 ಗಂಟೆನೋ 4 ಗಂಟೆನೋ ಆಗತ್ತೆ. ಬೆಳಿಗ್ಗೆನೆ ನಿನ್ನ ಫ್ಯಾಕ್ಟ್ರಿ ಕರ್ಕೊಂಡು ಹೋಗಕ್ಕೆ ನಾನು ಹೇಳ್ದೇ ಇರ್ಬೋದು. ಅದಕ್ಕೆ ನೀನೇ ಬಂದು ಬಲವಂತವಾಗಿ ಎಬ್ಸು. ಬೇಕು ಅಂತಂದ್ರೆ ಮುಖದ ಮೇಲೆ ನೀರ್ ಹಾಕಿದ್ರು ಸರಿ, ಏಳ್ಸು. 3-4 ಗಂಟೆಗೆ ಮಲ್ಗೋ ನಿಮ್ಗೆ ಬೇಗ ಎದ್ರೆ ನಿಮ್ಗೆಲ್ ನಿದ್ರೆ ಸಾಕಾಗತ್ತೆ ರೀ. ನನ್ಗೋಸ್ಕರ ನೀವು ನಿದ್ದೆ ಹಾಳು ಮಾಡ್ಕೋಬೇಡಿ. ಫ್ಯಾಕ್ಟ್ರಿಗೆ ಹೇಗಾದ್ರೂ ನಾನು ಹೋಗಿ ಬರ್ತೀನಿ. ಫ್ಯಾಕ್ಟ್ರಿಗೆ ಹೋಗ್ತೀಯಾ ಸರಿ, ಫ್ಯಾಕ್ಟ್ರಿಯಿಂದ ಅಲ್ಲಿಗೆ ಹೋಗ್ಬೇಕಲ್ಲ. ಫ್ಯಾಕ್ಟ್ರಿಯಿಂದ ಅಲ್ಲಿಗೆ ಹೋಗ್ಬೇಕಾ? ಎಲ್ಲಿಗೆ ಹೋಗ್ತಾಳೆ ಇವಳು? ಎಲ್ಲಿಗೆ ಹೋಗ್ತಾಳೆ ಅಂತ ತಿಳ್ಕೊಂಡ್ರೆ ಇವಳು ಜುಟ್ಟು ನನ್ನ ಕೈಗೆ ಸಿಕ್ಕ ಹಾಗೇನೆ. ಅದೆಲ್ಲ ನಾನು ನೋಡ್ಕೋತೀನಿ ಬಿಡಿ. ಕ್ಯಾಬ್ ಬುಕ್ ಮಾಡೋದನ್ನ ನೀವು ನನ್ಗೆ ಹೇಳ್ಕೊಟ್ಟಿದ್ದೀರಾ. ಇನ್ ನನ್ ಬಗ್ಗೆ ನೀವು ಟೆನ್ಷನ್ ಮಾಡ್ಕೋಬೇಡಿ. ಆರಾಮಾಗಿ ನಿಮ್ ಕೆಲ್ಸ ಪೂರ್ತಿ ಮಾಡ್ಕೊಳ್ಳಿ. ನಿಮ್ಗೆ ಯಾವಾಗ ಬೇಕೋ ಅವಾಗ ಎದ್ದೇಳಿ. ಸರಿ ಶ್ಯಾಮ, ಗುಡ್ ನೈಟ್. ಗುಡ್ ನೈಟ್ ರೀ. ನಾಳೆ ಇವಳು ಫ್ಯಾಕ್ಟ್ರಿಯಿಂದ ಎಲ್ಲಿ ಹೋಗ್ತಾಳೆ ಅಂತ ತಿಳ್ಕೊಂಡ್ರೆ ಇವಳು ಗುಟ್ಟೆಲ್ಲ ರಟ್ಟಾಗಿ ಹೋಗುತ್ತೆ. ಅದನ್ನ ತಿಳ್ಕೊಳ್ಬೇಕು ಅಂದ್ರೆ ಐಶ್ವರ್ಯ ಹೆಲ್ಪ್ ನನಗೆ ಬೇಕು. ಒಂದ್ಸಲ ಐಶ್ವರ್ಯ ಹತ್ರ ಮಾತಾಡ್ಬೇಕು. ಅದೆಷ್ಟು ದಿನ ನಡೆಯುತ್ತೆ ನಿನ್ನ ಆಟಗಳು? ಆದಷ್ಟು ಬೇಗ ನಿನಗೆ ಸೋಲಿನ ರುಚಿನ ತೋರಿಸ್ತೀನಿ. ಐಶ್ವರ್ಯ, ನಿನ್ನನ್ನೇ ಹುಡ್ಕೊಂಡ್ ಬಂದೆ. ನನ್ನನ್ನು ಹುಡ್ಕೊಂಡ? ಯಾಕೆ? ನಿನ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏನ ಮುಖ್ಯವಾದ ವಿಷಯ? ಏನು ಅಂದ್ರೆ ಏನ್ ಹೇಳಿ ನಾನು? ಫ್ಯಾಕ್ಟ್ರಿ ಕೆಲಸ ನೋಡ್ಕೊಳ್ಳೋ ಅಷ್ಟು ಬುದ್ಧಿವಂತಿಕೆ ಇರೋ ನೀನು ಮನೇಲಿ ಅಡಿಗೆ ಕೆಲಸ ಮಾಡ್ತಿದ್ಯಾ. ಮನೇಲಿ ಅಡಿಗೆ ಕೆಲಸ ಮಾಡ್ಕೊಂಡಿರ್ಬೇಕಾಗಿರೋ ಶ್ಯಾಮ ಫ್ಯಾಕ್ಟ್ರಿ ಕೆಲಸ ನೋಡ್ಕೋತಿದ್ದಾಳೆ. ಅದನ್ನ ನೆನೆಸ್ಕೊಂಡ್ರೇನೆ ನನ್ ಹೋಟೆಲ್ ಬೆಂಕಿ ಬಿದ್ದ ಹಾಗಾಗತ್ತೆ. ಇತ್ತೀಚೆಗೆ ಶ್ಯಾಮ ಅಖಿಲ್ ವರ್ತನೆ, ಅವ್ರ ಮಾತು ಎಲ್ಲ ವಿಚಿತ್ರವಾಗಿದೆ ಐಶ್ವರ್ಯ. ಹೌದು, ನನಗೂ ಹಾಗೆ ಅನ್ನಿಸ್ತಿತ್ತು. ಅವ್ರು ಏನೋ ನಮ್ಮಿಂದ ಮುಚ್ಚಿಡ್ತಾ ಇದ್ದಾರೆ ಐಶ್ವರ್ಯ. ನನಗೂ ಅನುಮಾನ ಇದೆ.
ನಮಗ್ ಗೊತ್ತಿಲ್ದೆ ಅವ್ರೇನೋ ಮಾಡ್ತಿದ್ದಾರೆ. ಅದನ್ನ ಹೇಗ್ ತಿಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಹೇಗಾದ್ರೂ ಮಾಡಿ ಫ್ಯಾಕ್ಟ್ರಿಗೆ ಹೋಗಿ ತಿಳ್ಕೊಳ್ಳೋಣ ಅಂತಂದ್ರೆ ಅತ್ತೆ ನನ್ನನ್ನ ಅಡ್ಗೆ ಮನೆಗೆ ಹಾಕಿದ್ದಾರೆ. ಒಂದ್ ವೇಳೆ ನೀನು ನಾಳೆ ಶ್ಯಾಮನ್ ಜೊತೆ ಫ್ಯಾಕ್ಟ್ರಿಗೆ ಹೋದ್ರೆ ಅವಳು ಗುಟ್ಟೇನು ಅಂತ ರಟ್ಟಾಗತ್ತೆ. ಹೇಗ್ ಹೋಗ್ಲಿ ನಾನು? ಶ್ಯಾಮನ್ನ ನಾನು ಕರ್ಕೊಂಡು ಹೋಗ್ತೀನಿ, ಅದು ನನ್ನ ಕರ್ತವ್ಯ ಅಂತ ಹೇಳಿದ್ನಲ್ಲ ಅಖಿಲ್. ನಾನ್ ಅವಳನ್ನ ಹೇಗ್ ಕರ್ಕೊಂಡು ಹೋಗ್ಲಿ? ಇಲ್ಲ ಐಶ್ವರ್ಯ, ನಾಳೆ ನೀನ್ ಅವಳನ್ನ ಕರ್ಕೊಂಡು ಹೋಗ್ಬೋದು. ನಾಳೆ ಶ್ಯಾಮನ ಅಖಿಲ್ ಕರ್ಕೊಂಡು ಹೋಗ್ತಿಲ್ಲ. ಹೌದಾ? ಹೌದು. ನೈಟ್ ಅವನಿಗೇನೋ ಕೆಲ್ಸ ಇದೆಯಂತೆ, ಅದಕ್ಕೆ ನಾಳೆ ಶ್ಯಾಮನ ಕ್ಯಾಬಲ್ ಹೋಗು ಅಂತ ಹೇಳ್ದ. ಇದೇ ನಿನಗೊಳ್ಳೆ ಅವಕಾಶ ಐಶ್ವರ್ಯ. ನೀನೇನಾದ್ರೂ ಶ್ಯಾಮನ ಫ್ಯಾಕ್ಟ್ರಿ ಕರ್ಕೊಂಡು ಹೋದ್ರೆ ಅವಳು ಫ್ಯಾಕ್ಟ್ರಿಲಿ ಏನ್ ಕೆಲಸ ಮಾಡ್ತಾಳೆ, ಅಲ್ಲಿಂದ ಎಲ್ಲಿಗೆ ಹೋಗ್ತಾಳೆ ಎಲ್ಲ ಗೊತ್ತಾಗತ್ತೆ. ಒಳ್ಳೆ ಐಡಿಯಾನೇ ಕೊಟ್ರಿ, ಒಳ್ಳೆ ಐಡಿಯಾ. ನಾಳೆ ನಮ್ ಜೊತೆ ನೀವು ಫ್ಯಾಕ್ಟ್ರಿಗೆ ಬಂದ್ಬಿಡಿ. ನಾನಾ? ಬೇಡ ಬೇಡ, ನಾವಿಬ್ರು ಸೇರಿ ಶ್ಯಾಮ ಜೊತೆ ಫ್ಯಾಕ್ಟ್ರಿಗೆ ಹೋದ್ರೆ ಶ್ಯಾಮ ತುಂಬಾ ಹುಷಾರಾಗ್ಬಿಡ್ತಾಳೆ. ಅವಳು ತುಂಬಾ ಬುದ್ಧಿವಂತೆ, ಬೆರಳು ತೋರ್ಸಿದ್ರೆ ಹಸ್ತಾನೆ ನುಂಗ್ಬಿಡ್ತಾಳೆ. ಅದಕ್ಕೆ ನೀನೊಬ್ಳೆ ಹೊರಟು ಅವಳ ಜೊತೆ ಫ್ಯಾಕ್ಟ್ರಿಗೆ ಹೋಗು. ನಾನು ಏನೋ ಒಂದು ಕೆಲಸ ಇದೆ ಅಂತ ನಿನ್ನ ಅತ್ತೆಗೆ ಹೇಳಿ ಹೊರಗೆ ಬರ್ತೀನಿ. ಹೊರಗಡೆ ನಾವಿಬ್ರು ಮೀಟ್ ಆಗೋಣ, ಅವಳು ರಹಸ್ಯ ಏನು ಅಂತ ತಿಳ್ಕೊಳ್ಳೋಣ. ಓಕೆನಾ? ಓಕೆ. ಅತ್ತೆ, ನಾನು ಹೋಗಿ ಬರ್ತೀನಿ. ಇದೇನಮ್ಮ, ಫ್ಯಾಕ್ಟ್ರಿಗೆ ಒಬ್ಳೇ ಹೋಗ್ತಿದೀಯಲ್ಲ, ಅಖಿಲ್ ಎಲ್ಲಿ? ಅವರು ರಾತ್ರಿ ತುಂಬಾ ಹೊತ್ತು ಆಫೀಸ್ ಕೆಲಸ ಇದೆ, ಮಾರ್ನಿಂಗ್ ಎದ್ದೇಳಕ್ಕೆ ಲೇಟ್ ಆಗತ್ತೆ ಅಂತ ಹೇಳಿದ್ರತ್ತೆ. ಹೌದಾ? ಮತ್ತೆ ಫ್ಯಾಕ್ಟ್ರಿಗೆ ಹೇಗೆ ಹೋಗ್ತೀಯ ಶ್ಯಾಮ? ಡ್ರೈವರ್ ಕರ್ಕೊಂಡು ಹೋಗ್ತೀನಿ ಅಕ್ಕ. ಡ್ರೈವರ್ ನನ್ನ ಫ್ಯಾಕ್ಟ್ರಿ ಹತ್ರ ಬಿಟ್ಬಿಟ್ಟು ಬರ್ತಾರೆ. ಮತ್ತೆ ನಾನು ವರ್ಕ್ ಆದ್ಮೇಲೆ ಫೋನ್ ಮಾಡ್ತೀನಿ. ಡ್ರೈವರ್ ಮತ್ತೆ ಬಂದು ಫ್ಯಾಕ್ಟ್ರಿಯಿಂದ ನಮ್ಮ ಮನೆ ಕರ್ಕೊಂಡು ಬರ್ತಾರೆ. ಈ ವಿಷಯ ಡ್ರೈವರ್ಗೆ ಹೇಳಿದ್ಯಾ? ಇಲ್ಲ ಅಕ್ಕ. ಓ, ಇದಾ ವಿಷಯ. ಅದಕ್ಕೆ ಡ್ರೈವರ್ ಇವತ್ತು ಹಾಫ್ ಡೇ ಲೀವ್ ತಗೊಂಡಿದ್ದಾರೆ. ಲೀವ್ ತಗೊಂಡ್ರಾ? ಹೌದು ಶ್ಯಾಮ, ಇವತ್ ಮಾರ್ನಿಂಗ್ ಏನೋ ಕೆಲ್ಸ ಇತ್ತಂತೆ, ಹಾಫ್ ಡೇ ಲೀವ್ ಬೇಕು ಅಂತ ನನ್ನನ್ನು ಕೇಳಿದ್ರು. ನಾನು ಸರಿ ಅಂತ ಹೇಳ್ದೆ. ಇವತ್ ನಿನಗೆ ಡ್ರೈವರ್ ಬೇಕಾಗ್ತಾರೆ ಅನ್ನೋ ವಿಷಯ ನನಗೆ ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ ಲೀವ್ ಕೊಟ್ಬಿಟ್ಟೆ. ಪರವಾಗಿಲ್ಲ ಅಕ್ಕ, ನಾನು ಕ್ಯಾಬಲ್ಲಿ ಹೋಗ್ತೀನಿ. ಕ್ಯಾಬಾ? ಆನಂದ ಗಜಪತಿ ವರ್ಮಾ ಅವ್ರ ಸೊಸೆ ವಸಂತ ದೇವಿ ಅವರ ಸೊಸೆ ಕ್ಯಾಬಲ್ಲಿ ಫ್ಯಾಕ್ಟ್ರಿಗೆ ಹೋಗೋದಾ? ಏನ್ ಚೆನ್ನಾಗಿರತ್ತೆ ಶ್ಯಾಮ. ಹೋಗ್ಲಿ ಬಿಡು, ನಾನೇ ಕರ್ಕೊಂಡು ಹೋಗ್ತೀನಿ. ನೀವಾ? ಹೌದು, ನಾನೇ ನಿನ್ನ ಫ್ಯಾಕ್ಟ್ರಿ ಕರ್ಕೊಂಡು ಹೋಗಿ ನಿನ್ ಕೆಲ್ಸ ಆಗೋವರೆಗೂ ನಿನ್ ಜೊತೆನೆ ಇದ್ದು, ನಿನ್ ಕೆಲ್ಸ ಮುಗಿದ್ಮೇಲೆ ನಿನ್ನ ಮನೆ ಕರ್ಕೊಂಡು ಬರ್ತೀನಿ. ಅಂದ್ರೆ ನಿಮ್ಗೆ ಮನೇಲಿ ಅಡ್ಗೆ ಕೆಲಸ ಬೇರೆ ಇದೆಯಲ್ಲ ಅಕ್ಕ? ಅಡ್ಗೆ ಮನೆ ಕೆಲಸ ಏನಿದೆ ಶ್ಯಾಮ, ಇವತ್ತು ವೈದೇಹಿ ಒಬ್ಳೆ ನೋಡ್ಕೋತಾಳೆ ಬಿಡು. ವೈದೇಹಿ, ಐಶ್ವರ್ಯ ಶ್ಯಾಮನ ಇವತ್ತು ಫ್ಯಾಕ್ಟ್ರಿ ಕರ್ಕೊಂಡು ಹೋಗ್ಬೇಕಂತೆ. ಅಡ್ಗೆ ವಿಷಯನ ನೀನ್ ನೋಡ್ಕೋತೀಯ ಅಲ್ವಾ? ಹಾ, ನೋಡ್ಕೊಳ್ತೀನಿ, ಏನು ಪರವಾಗಿಲ್ಲ. ಅಂದ್ರೆ ಅಕ್ಕ, ಬ್ರೇಕ್ಫಾಸ್ಟ್, ಲಂಚ್ ಇದೆಲ್ಲ ನೀನೊಬ್ಳೆ ಮಾಡಬೇಕು ಅಂದ್ರೆ ನಿಮ್ಗೆ ಕಷ್ಟ ಆಗತ್ತೇನೋ ಅಂತ. ಇಷ್ಟಕ್ಕೆಲ್ಲ ಶ್ರಮ ಏನಿರತ್ತಮ್ಮ, ನಾನ್ ನೋಡ್ಕೋತೀನಲ್ವಾ. ನೀನ್ ಐಶ್ವರ್ಯನ್ ಕರ್ಕೊಂಡು ಹೋಗು, ಏನೂ ಪರವಾಗಿಲ್ಲ. ಏನ್ ಶ್ಯಾಮ, ಇನ್ನೂ ಯೋಚನೆ ಮಾಡ್ತಿದ್ಯಾ? ಅತ್ತೆ ಏನಂತಾರೇನು ಅಂತಾನಾ? ನೀವೇನಂತೀರಾ ಅತ್ತೆ? ಶ್ಯಾಮ ಕ್ಯಾಬಲ್ ಹೋಗ್ಬೇಕಾ ಇಲ್ಲ ನಾನೇ ಕರ್ಕೊಂಡು ಹೋಗ್ಬೇಕಾ? ಕ್ಯಾಬಲ್ ಯಾಕೆ ಐಶ್ವರ್ಯ, ನೀನೇ ಕರ್ಕೊಂಡು ಹೋಗು. ನೋಡಿದ್ಯಾ, ಅತ್ತೆ ಕೂಡ ನನಗೆ ಕರ್ಕೊಂಡು ಹೋಗು ಅಂದ್ರು.
ಬಾ ಶ್ಯಾಮ, ನಿನಗೆ ಟೈಮ್ ಆಗ್ತಿದೆ, ಹೊರಡೋಣ. ಸರಿ ಅಕ್ಕ, ಬಾ. ಬರ್ತೀನಿ ಅತ್ತೆ. ಹೋಗ್ ಬರ್ತೀನಿ ಅತ್ತೆ. ಬನ್ನಿ. ವೈದೇಹಿ, ರೂಪಾರಾಣಿ ಪ್ರೋಗ್ರಾಂ ಬಗ್ಗೆ ಮಾತಾಡೋದಕ್ಕೆ ನಾನೊಬ್ಬರನ್ನ ಮೀಟ್ ಮಾಡಬೇಕು. 9 ಗಂಟೆಗೆಲ್ಲ ನೀನು ತಿಂಡಿ ಮಾಡಿಬಿಟ್ರೆ ನಾನು ತಿಂದ್ಬಿಟ್ಟು ಹೊರಟ್ಬಿಡ್ತೀನಿ.